ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ನನ್ನ ಕರ್ನಾಟಕದ ಕುಲಕೋಟಿಗೆ ನಮಸ್ಕಾರ. ಇಂದಿನ ಸ್ಥಿತಿ ಏನಾಗ್ತಿತ್ತು ಅಂದರೆ, ಯಲ್ಲಮ್ಮನ ಜಾತ್ರೆಯಲ್ಲಿ ಉಂಡವನೇ ಜಾಣ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗ್ತಾ ಇದೆ. ಬೇರೆ ರಾಜ್ಯದಿಂದ ಬಂದಂಥ ಜನರ ಬಗ್ಗೆ ಅದು ಗಮನ ಹರಿಸ್ತಾ ಇದೆ. ಯಾಕಂದರೆ ಕರ್ನಾಟಕ ಸರ್ಕಾರ ಇಲ್ಲಿರ್ತಕ್ಕಂಥ ಎಲ್ಲ ರೈತರ, ಬಡವರ, ಕಾರ್ಮಿಕರ, ವಿದ್ಯಾರ್ಥಿಗಳ ಯುವ ನಿಧಿ ಕೂಡ ಇವತ್ತು ಸರಿಯಾಗಿ ಬರ್ತಾ ಇಲ್ಲ. ಮತ್ತು ಉಚಿತ ಬಸ್ ಪ್ರಯಾಣ ಮಾಡಿದರೆ ಆ ಉಚಿತ ಬಸ್ ಪ್ರಯಾಣದಲ್ಲಿ ಯಾರಿಗೆ ಎಷ್ಟು ಲಾಭ ಆಗ್ತಾ ಇದೆ ಗೊತ್ತಿಲ್ಲ. ಇವತ್ತಿನ ಉಚಿತ ಬಸ್ ಪ್ರಯಾಣ ಇದರಲ್ಲಿ ಏನಾಗ್ತಿದೆ ಅಂದರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗಂಡ ಮಕ್ಕಳು ಬಸ್ಸಿನಲ್ಲಿ ಹತ್ತುವಂಥ ಸ್ಥಿತಿ ಬಂದೊದಗಿಲ್ಲ. ಯಾಕಂದರೆ ಹತ್ತಲಿಕ್ಕೆ ಅವರಿಗೆ ಅವಕಾಶನೇ ಇಲ್ಲ. ಅದಕ್ಕೆ ಸರ್ಕಾರ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ನೆರೆಯ ಕೇರಳದಿಂದ ಬಂದಂಥ ವಲಸಿಗರಿಗೆ ಕೋಗಿಲದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಇದ್ದಂಥ ಜನರಿಗೆ ಸರ್ಕಾರ ತಮ್ಮದೇ ಆದಂಥ ಅಪಾಯಿಂಟ್ಮೆಂಟು ಮತ್ತು ಮನೆ ಕಟ್ಟಿಸಿಕೊಡ್ತಿದೆ ಅಂದರೆ ಇದು ಎಂಥ ದುರಂತವೇ. ಅದಕ್ಕೆ ಈ ಕಡೆಗೆ ನಾವು ನೋಡಬೇಕು. ಮತ್ತು ಹೋದ ತಿಂಗಳ ನಮ್ಮ ಬೆಳಗಾವಿ ಜಿಲ್ಲೆಯ ಮುರುಳಗಿ ತಾಲೂಕಿನಲ್ಲಿರ್ತಕ್ಕಂಥ ಗುರ್ಲಾಪುರ್ ಕಬ್ಬು ಬೆಳೆಗಾರರ ಹೋರಾಟ ಕೂಡ ಸುಮಾರು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದರೂ ನಮ್ಮ ಜನಪ್ರತಿನಿಧಿಗಳು ಸ್ಪಂದಿಸಲಿಲ್ಲ. ಯಾಕಂದರೆ ಇಲ್ಲಿ ಜನಪ್ರತಿನಿಧಿ ಯಾಕೆ ಸ್ಪಂದಿಸುವುದಿಲ್ಲ? ಕಾರ್ಖಾನೆಗಳು ಅವ್ರದ್ದೇ ಆಗಿರೋದ್ರಿಂದ ನಾವು ಹೇಗೆ ಬೆಲೆ ನಿಗದಿ ಮಾಡಬೇಕು, ಯಾಕೆ ರೈತರಿಗೆ ಒಳ್ಳೆಯ ಬೆಲೆಯನ್ನು ಕೊಡಬಾರ್ದು ಏಕೆ ಅಂತಕ್ಕಂಥ ಚಿಂತನೆ ಇಲ್ಲ. ಓಟ್ ಅಷ್ಟೇ ಬೇಕು, ಕಷ್ಟ ಬೇಡ. ಅದಕ್ಕೆ ಜನಪ್ರತಿನಿಧಿಗಳಾದ ಎಲ್ಲರೂ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಹೊರಗುತ್ತಿಗೆ ನೌಕರರನ್ನು, ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ದುಡಿತಕ್ಕಂಥ ಹಲವಾರು ವರ್ಷಗಳಿಂದ ಸುಮಾರು 10ರಿಂದ 20-30 ವರ್ಷಗಳಿಂದ ಸೇವೆ ಸಲ್ಲಿಸ್ತಕ್ಕಂಥ ಬಂದಂಥ ಉಪನ್ಯಾಸಕರಿಗೆ ಮೊದಲು ನೆಲೆ ಕೊಡಬೇಕು. ಇವತ್ತು ಯಾವ ಕಾನೂನು ಇದ್ದವರನ್ನ ಕೆಲಸದಿಂದ ತೆಗಿಬೇಕಂತ ಹೇಳ್ತಾ ಇದೆ ಹೇಳಿ? ಕಾನೂನು ಪಂಡಿತರು ಹೇಳಿ, ಕಾನೂನು ತಜ್ಞರು ಹೇಳಿ, ನಮ್ಮ ಸರ್ಕಾರದ ಈ ಕಾನೂನು ಅಟಾರ್ನಿ ಜನರಲ್ ಅವರು ಹೇಳಿ, ಇದ್ದಂಥ ಕೆಲಸಗಾರರನ್ನ ತೆಗೆದು ಮತ್ತೊಬ್ಬರಿಗೆ ಕೆಲಸ ಕೊಡಬೇಕೇ ಹೇಗೆ? ಅದನ್ನು ನಮಗೆ ಸ್ಪಷ್ಟಪಡಿಸಲಿ. ಇವತ್ತು ಸುಮಾರು 6,000 ಜನ ಉಪನ್ಯಾಸಕರು ಕೆಲಸ ಕಳೆದುಕೊಂಡಿದ್ದಾರೆ. ಕಾರಣ ಸರ್ಕಾರದ ನೀತಿ, ಸರ್ಕಾರದ ದೌರ್ಬಲ್ಯ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಕಾನೂನು ಹೇಳ್ತದೆ, ಆ ಕಾನೂನಲ್ಲಿ ತೆಗೆದುಕೊಳ್ಬೇಕು. ಆ ಕಾನೂನಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ಇವತ್ತು ಹೇಳ್ತದೆ ಕಾನೂನು ತಗೋಬೇಕಂತ ಹೇಳಿದೆ, ಆದರೆ ಇದ್ದವರನ್ನು ತಗೋಬೇಕಂತ ಹೇಳಿಲ್ಲ. ಅದನ್ನು ಸರಿಯಾಗಿ ಓದಲಿ, ತಿಳ್ಕೊಳ್ಳಿ ಯಾಕೆ ಹಿಂಗೆ ಮಾಡ್ತಾ ಇಲ್ಲ. ಸರ್ಕಾರ ಕೂಡ ನಮಗೆ ನ್ಯಾಯ ಕೊಡಬೇಕು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 10,500 ಅತಿಥಿ ಉಪನ್ಯಾಸಕರು ಕೂಡ ನಮಗೆ ಭವಿಷ್ಯವನ್ನು ಕಟ್ಟಿಕೊಡಬೇಕು. ಕೇವಲ 2025-26 ಕಂಟಿನ್ಯೂಟಿ ಮಾಡಿದ್ರು ಮುಖ್ಯ ಅಲ್ಲ. ಕಂಟಿನ್ಯೂ ಮಾಡ್ತೀರಾ ನೀವು? ಯಾಕೆ? ಕಡಿಮೆ ಸಂಬಳದಲ್ಲಿ ದುಡಿಸ್ಕೊಳ್ತಕ್ಕಂಥ ಸಂದರ್ಭ ನಿಮಗಿದೆ. ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳು ಯಾಕೆ ಉಳಿದಾವೆ, ಯಾಕೆ ಮುಂದುವರಿತಾ ಇದ್ದಾವೆ ಅಂದರೆ, ಇಲ್ಲಿ ಪ್ರತಿಯೊಂದನ್ನು ನೋಡಿದಾಗ, ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಾಗ, ನಾವು ಸರ್ಕಾರಿ ಶಾಲೆಗಳು ನಡಿಬೇಕಾದ್ರೆ ನಮ್ಮಂಥ ಅತಿಥಿ ಉಪನ್ಯಾಸಕರು, ನಮ್ಮಂಥ ನೊಂದ ಅತಿಥಿ ಉಪನ್ಯಾಸಕರಿಂದ ನಡೀತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಕಡೆಗೆ ನಮಗೆ ಏನಾಗ್ತಿದೆ ಅಂದರೆ, ಏನಿಲ್ಲ, ಶುಭ ಸುದ್ದಿ ನಾವು 2ನೇ ತಾರೀಕು ನಿನ್ನೆ 2/1/2026 ಶುಭ ಸುದ್ದಿ ಕೇಳಬೇಕಂತ ಮಾಡಿದ್ವಿ, ಆಗಲಿಲ್ಲ. ಇನ್ನು ಮುಂದೆ ಸರ್ಕಾರದಿಂದ ನೊಂದ ಅತಿಥಿ ಉಪನ್ಯಾಸಕರಿಗೆ ಯಾವಾಗ ಶುಭ ಸುದ್ದಿ ಕೇಳಬೇಕು ಹೇಳಿ ನೋಡೋಣ. ಸರ್ಕಾರ ಈ ಕಡೆಗೆ ನಮಗೆ ಗಮನ ಹರಿಸಬೇಕು. ಇಲ್ಲಿ ಎಲ್ಲರೂ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಬಂದು ನಮಗೆ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ನ್ಯಾಯ ಅನ್ನೋದನ್ನು ನಾವು ಕೇಳಬೇಕು. ನ್ಯಾಯದಲ್ಲಿ ಇದ್ದಂಥವರನ್ನು ತೆಗೆಯುವಂತಿಲ್ಲ, ಅದನ್ನು ತಿಳ್ಕೊಳ್ಳಿ.
ಆದರೆ ಇವತ್ತು ಏನು ಮಾಡ್ತಾ ಇದೆ ಸರ್ಕಾರ? ಇದ್ದಾರವನ್ನು ತೆಗೆದು ಬೇರೆಯವರನ್ನು ತೆಗೆದುಕೊಳ್ಳುವುದು ಇದು ನ್ಯಾಯವೇ ಅನ್ನೋದನ್ನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವರು ನ್ಯಾಯವನ್ನು ಓದಿದವರೇ, ನ್ಯಾಯವನ್ನು ತಿಳಿದುಕೊಂಡವರೇ. ಅವರು ಕೂಡ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಹೆಚ್ಚಿನ ಗಮನ ಕೊಡಲಿ ಅಂತೇಳಿ ಆಶಿಸ್ತಾ, ಅವರು ನಮ್ಮ ಕರ್ನಾಟಕ ರಾಜ್ಯದ ಗಣವತ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಮಗೆ ಒಳ್ಳೆಯ ಶುಭ ಸುದ್ದಿಯನ್ನು ಕೊಡಲಿ ಅಂತೇಳಿ ಅವರ ಶುಭ ಸುದ್ದಿಯ ದಾರಿಯನ್ನು ಮುಂದಿನ ದಿನಗಳಲ್ಲಿ ಕಾಯ್ತೇವೆ ಅನ್ನೋದನ್ನು ಮರಿಬಾರದು. ಮತ್ತು ಶುಭ ಸುದ್ದಿ ಕೊಡೋದ್ರ ಸಲುವಾಗಿ ಮತ್ತೆ ನಮ್ಮ ಅತಿಥಿ ಉಪನ್ಯಾಸಕರು BP, ಶುಗರು, ಅನಾರೋಗ್ಯದಿಂದ ಸಾಯುವಂತಾಗಬಾರದು. ಯಾಕಂದರೆ ಆ ಅತಿಥಿ ಉಪನ್ಯಾಸಕ ಕೂಡ ತಂದೆ, ತಾಯಿ, ಮಕ್ಕಳು ಎಲ್ಲರೂ ಇರ್ತಾರೆ. ಆ ತಂದೆ, ತಾಯಿ, ಮಕ್ಕಳಿಗೆ ಜೀವನಾಂಶವನ್ನು ಕೊಡ್ತಕ್ಕಂಥ ಅತಿಥಿ ಉಪನ್ಯಾಸಕರ ಬದುಕನ್ನೇ ಕಸಿದುಕೊಂಡಂಥ ಸರ್ಕಾರ ಕಾನೂನಿನ ತೊಡಕು ಅದನ್ನು ಬಗೆಹರಿಸಿ ನಮಗೆ ಒಳ್ಳೆಯ ನ್ಯಾಯವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಒಳ್ಳೆಯ ಒಂದು ಶುಭ ಸುದ್ದಿಯನ್ನು ಕೊಡಲಿ ಅಂತೇಳಿ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.